ವೈಜ್ಞಾನಿಕ ಸಂಕೇತಗಳ ಪರಿಚಯ. ನಾವು ಈ ವಿಡಿಯೋದಲ್ಲಿ ಅತಿ ದೊಡ್ಡ ಸಂಖ್ಯೆನ ಮತ್ತು ಅತಿ ಕಡಿಮೆ ಸಂಖ್ಯೆನ ಸರಳ ರೀತಿಲಿ ಹೇಗ್ ಬರೆಯೋದು ಅನ್ನೋದನ್ನ ಕಲ್ತ್ಕೋತಾ ಹೋಗ್ತೀವಿ. ಅತಿ ದೊಡ್ಡ ಸಂಖ್ಯೆ ಅಂದ್ರೆ ಯಾವುದು ಅಂತ ಹೇಳಿದ್ರೆ, ಈಗ ಭೂಮಿಯ ತೂಕ. ಈ ಭೂಮಿಯ ತೂಕನ ಹೇಳಿ ಅಂತ ಹೇಳಿದ್ರೆ, ಕೆಜಿ ಲೆಕ್ಕದಲ್ಲಿ ಹೇಳಿ ಅಂತ ಹೇಳಿದ್ರೆ ಅದು ಅತಿ ದೊಡ್ಡ ಸಂಖ್ಯೆನೇ ಆಗುತ್ತೆ. ಅತಿ ಕಡಿಮೆ ಸಂಖ್ಯೆ ಅಂತ ಹೇಳಿದ್ರೆ ಒಂದು ಎಲೆಕ್ಟ್ರಾನ್ನ ತೂಕ, ಅದು ಅತಿ ಕಡಿಮೆ ಸಂಖ್ಯೆ ಆಗುತ್ತೆ. ಇದನ್ನ ನಾವು ಅಕಸ್ಮಾತ್ ಬರೆದ್ರೆ ಎಷ್ಟು ದೊಡ್ಡ ನಂಬರ್ ಆಗುತ್ತೆ ಅಂತ ನಾವು ಊಹೆನೂ ಸಹ ಮಾಡ್ಕೊಳಕ್ಕಾಗಲ್ಲ. ಅದನ್ನ ಸರಳ ರೀತಿಲಿ ಹೇಗ್ ಬರೆಯೋದು ಅನ್ನೋದನ್ನ ನಾವಿಲ್ಲಿ ಕಲ್ತ್ಕೋತಾ ಹೋಗ್ತೀವಿ. ಇಲ್ಲಿ ಉದಾಹರಣೆ ಅವಗಾಡ್ರೋ ಸಂಖ್ಯೆ. ಕೆಮಿಸ್ಟ್ರಿಲಿ ಅವಗಾಡ್ರೋ ಸಂಖ್ಯೆ ಅನ್ನೋದು ಬರುತ್ತೆ. ಅವಗಾಡ್ರೋ ಸಂಖ್ಯೆ ಹೆಂಗಿರುತ್ತೆ ಅಂತ ಹೇಳಿದ್ರೆ 602200000 ಹೋಗ್ತಾನೆ ಇರುತ್ತೆ, ಕೊನೆಯಲ್ಲಿ ಒಂದು 0 ಬರುತ್ತೆ. ಇದನ್ನ ನಾವು ಹೇಗ್ ಓದ್ತೀವಿ? ಇವಾಗ 6022 ಅದಾದ್ಮೇಲೆ 20 ಸೊನ್ನೆಗಳಿರುತ್ತೆ. ಇದನ್ನ ಹೇಗ್ ಓದ್ತೀವಿ ಅಂತ ಹೇಳಿದ್ರೆ ನಮಗ್ ಗೊತ್ತೇ ಇರಲ್ಲ. ಇದನ್ನ ಓದೋದಾದ್ರೂ ಹೇಗೆ, ಇದನ್ನ ಬರೆಯೋದಾದ್ರೂ ಹೇಗೆ ಅನ್ನೋದೇ ಒಂದು ಪ್ರಶ್ನೆಯಾಗಿ ಉಳಿಯುತ್ತೆ. ಇಲ್ಲಿ ನೋಡೋಣ. ಬಿಡಿ ಸ್ಥಾನ, 10ರ ಸ್ಥಾನ, 100ರ ಸ್ಥಾನ, 1000, 10,000, ಲಕ್ಷ, 10 ಲಕ್ಷ, ಕೋಟಿ, 10 ಕೋಟಿ ಆಯ್ತು. ಆಮೇಲೆ 2 ಸ್ಥಾನಕ್ಕೂ ನಾವು ಕಾಮ ತಗೋತಾ ಹೋದ್ರೆ ಇಷ್ಟು ದೊಡ್ಡ ನಂಬರ್ನ ನಾನು ನೋಡೇ ಇಲ್ಲ. ಅಲ್ಲ, ನೋಡಿದೀನಿ, ನಾನು ಇದು ಓದಕ್ ಬರಲ್ಲ ನನ್ಗೆ ಈ ನಂಬರ್ನ. ನಾನೀಗ ಏನ್ ಮಾಡ್ಬೇಕು? ಈಗ ನಾನು ವೈಜ್ಞಾನಿಕ ಸಂಕೇತಗಳು ಅಂತ ಹೇಳಿದ್ರೆ ಸೈಂಟಿಫಿಕ್ ನೊಟೇಶನ್ ಪದ್ಧತಿ ನಾನು ಫಾಲೋ ಮಾಡಿದ್ರೆ ಈ ದೊಡ್ಡ ನಂಬರ್ ನಾನು ಈಸಿಯಾಗಿ ಬರಿತಾ ಹೋಗ್ಬೋದು. ಯಾಕೆ ಈಸಿಯಾಗಿ ಬರೀಬೇಕು ಅಂತ ಹೇಳಿದ್ರೆ, ನಾವು ನೆಕ್ಸ್ಟ್ ಕ್ಯಾಲ್ಕುಲೇಷನ್ಸ್ ಅಂತ ಮಾಡುವಾಗ ಇಷ್ಟು ದೊಡ್ಡ ನಂಬರ್ ಉಪಯೋಗಿಸ್ಕೊಂಡು ನಾವು ಮಾಡೋಕ್ಕಾಗಲ್ಲ. ಇದನ್ನ ಸರಳ ರೀತಿಲಿ ನಾವು ಏನಾದ್ರೂ ಬರೆದ್ರೆ, ಆ ಸರಳ ರೀತಿಲಿ ಬರ್ದಿರ್ತೀವಲ್ಲ ಅದನ್ನ ಉಪಯೋಗಿಸ್ಕೊಂಡು ನಾವು ಕ್ಯಾಲ್ಕುಲೇಷನ್ಸ್ ಮಾಡಿದ್ರೆ ಅದು ತುಂಬಾ ಈಸಿ ಆಗ್ತಾ ಹೋಗುತ್ತೆ. ಈಗ ನಮ್ಗೆ 10⁻0 ಅಂದ್ರೆ 1 ಅಂತ ಗೊತ್ತು. 10⁻0 ವ್ಯಾಲ್ಯೂ ಎಷ್ಟು ಅಂತ ಹೇಳಿದ್ರೆ 1 ಅಂತ ಗೊತ್ತು. ಅದೇ ರೀತಿ 10⁻1 ಅಂತ ಹೇಳಿದ್ರೆ 10. 10⁻2 ಅಂತ ಹೇಳಿದಾಗ 10 × 10 ಅಂದ್ರೆ 100. ಇದೇ ರೀತಿ 10⁻3 ಅಂತ ಹೇಳಿದ್ರೆ 10ನ್ನ 3 ಸಲ ಗುಣಿಸಿದೀವಿ, ನಮಗೆ 1000 ಅಂತ ಬರುತ್ತೆ. ನಾವಿಲ್ಲಿ ನೋಡ್ಬೋದು 10⁻0 ಅಂತ ಬಂದಾಗ ಇಲ್ಲಿ 0 ಅನ್ನೋದು ಇಲ್ಲ. 10⁻1 ಇಲ್ಲಿ 1 0 ಇದೆ. 10⁻2 ಅಂತ ಹೇಳಿದ್ರೆ 2 0 ಇದೆ ಒಂದಾದ್ಮೇಲೆ. 10⁻3 1000 ಅಂತ ಹೇಳಿದ್ರೆ ಒಂದಾದ್ಮೇಲೆ 3 ಸೊನ್ನೆಗಳಿದಾವೆ, ಒಂದಾದ್ಮೇಲೆ 3 0 ಇದೆ. ಈಗ ನಾನು 10⁻100 ಅಂತ ಬರೆದ್ರೆ 10ನ್ನ ನಾನು 100 ಸಲ ಗುಣಿಸ್ಬೇಕು, ಒಂದಾದ್ಮೇಲೆ ನನಗೆ 100 ಸೊನ್ನೆಗಳು ಬರ್ತವೆ. ಈ 10⁻100ನ್ನ ನಮ್ಗೆ ಒಂದು ಹೆಸರು ಕೊಟ್ಟಿದ್ದಾರೆ. 10⁻100ಕ್ಕೆ ಅದೇನಂತ ಹೇಳಿದ್ರೆ ಗೂಗೋಲ್ ಅಂತ. 10⁻100ನ್ನ ನಾವು ಗೂಗೋಲ್ ಅಂತ ಹೇಳಿ ಕರಿತೀವಿ. ಇದನ್ನ ಇಟ್ಕೊಂಡು ನಾವು ಈ ಅವಗಾಡ್ರೋ ಸಂಖ್ಯೆನ ಹೇಗ್ ಬರಿಬಹುದು ಅಂತ ಒಂಚೂರು ಯೋಚನೆ ಮಾಡೋಣ. ಇಲ್ಲಿ 6 ಆದ್ಮೇಲೆ 23 ಸ್ಥಾನಗಳಿದಾವೆ. 6 ಆದ್ಮೇಲೆ ಎಷ್ಟು ಸ್ಥಾನ ಇದಾವೆ ಅಂತ ಹೇಳಿದ್ರೆ 23 ಸ್ಥಾನ ಇದೆ. ನಾನು 10⁻23 ಅನ್ನೋ ತಗೊಂಡ್ರೆ ಒಂದಾದ್ಮೇಲೆ ನನಗೆ 23 ಸೊನ್ನೆಗಳು ಸಿಗ್ತವೆ. 10⁻23 ನಾನು ತಗೊಂಡ್ರೆ ಒಂದಾದ್ಮೇಲೆ ನನಗೆ 23 ಸೊನ್ನೆಗಳು ಸಿಗ್ತವೆ. ನಾನು ಇದಕ್ಕೆ 6ಅನ್ನ ಗುಣಿಸ್ಕೊಂಡ್ರೆ 6 ಆದ್ಮೇಲೆ ನನಗೆ 23 ಸೊನ್ನೆ ಸಿಗ್ತವಾ? ನಾನು ಇದಕ್ಕೆ ಏನ್ ಮಾಡ್ತೀನಿ, 10⁻23ಕ್ಕೆ ನಾನು 6ಅನ್ನ ಗುಣಿಸ್ಕೊಂಡ್ರೆ 6 ಆದ್ಮೇಲೆ ನನಗೆ ಇಲ್ಲಿ 6 ಆದ್ಮೇಲೆ 23 ಸೊನ್ನೆಗಳು ಸಿಗ್ತವೆ. ಇಲ್ಲಿ 6 ಆದ್ಮೇಲೆ 23 ಸೊನ್ನೆಗಳಿದಾವೆ. ನಾನೊಂದು ನಿಮಿಷ ಇದನ್ನ ಇಲ್ಲೇ ನಿಲ್ಸಿ. ನಾವು ಹಿಂದಿನ ತರಗತಿನಲ್ಲಿ ಕೆಲವೊಂದನ್ನು ಕಲ್ತಿರ್ತೀವಿ, ಅದನ್ನ ಚೂರು ಮೆಲ್ಕ್ ಹಾಕ್ತೀನಿ. ಏನಂತ ಹೇಳಿದ್ರೆ, ನಾವು ಇದೊಂದು ಆದರ್ಶ ರೂಪನ ಕಲ್ತಿರ್ತೀವಿ. ಹೆಂಗೆ ಅಂತ ಹೇಳಿದ್ರೆ 59ನ ನಾನು 5.9 × 10 ಅಂತ ಬರ್ತಿರ್ತೀನಿ. 10ನ್ನ 10⁻1 ಅಂತ ಬರಿಬಹುದು. 590 ಅಂತ ಕೊಟ್ರೆ 5.9 ಇದಕ್ಕೆ ನಾನು 100ನ್ನ ಗುಣಿಸಿದಾಗ ನನಗೆ 590 ಅಂತ ಬರುತ್ತೆ. ಇದನ್ನ ನಾನು 5.9 × 10⁻2 ಅಂತ ಬರ್ದಿದ್ದೀನಿ. 5900 ಅಂತ ಕೊಟ್ರೆ 5.9ಕ್ಕೆ ನಾನು 1000ನ ಗುಣಿಸಿದಾಗ ನನಗೆ 5900 ಬರುತ್ತೆ. ಇದನ್ನ ನಾನು ವೈಜ್ಞಾನಿಕ ಸಂಕೇತ ರೂಪ ಅಂತ ಹೇಳಿದ್ರೆ 5.9 × 10⁻3 ಅಂತ ಬರ್ದಿರ್ತೀನಿ. ಇದನ್ನ ಆದರ್ಶ ರೂಪ ಅಂತ ಕರೀತಾರೆ. ಇಲ್ಲಿ ಒಂದು ಗುಣಕ ಇರುತ್ತಲ್ವಾ, ಆ ಗುಣಕ ಯಾವತ್ತಿದ್ರೂ ನಮಗೆ ಒಂದು ಪೂರ್ಣ ಸಂಖ್ಯೆ ಆಗಿರಬೇಕು. ನಾನು 5.1 ಇಲ್ಲಿ ದಶಮಾಂಶ ಇದ್ರು ಅದರ ಮುಂದಿರೋ ಸಂಖ್ಯೆ ಒಂದು ಪೂರ್ಣ ಸಂಖ್ಯೆ ಆಗಿರ್ಬೇಕು ಅಂತ ಹೇಳಿದ್ರೆ ಇದು 1ರಿಂದ 10ರ ನಡುವಿನ ಸಂಖ್ಯೆ ಆಗಿರ್ಬೇಕು. 11.9 ಅಂತೆಲ್ಲ ಬರೆಯಕ್ ಆಗಲ್ಲ. ನಾವು 1ರಿಂದ 10ರ ನಡುವಿನ ಸಂಖ್ಯೆ ಮಾತ್ರ ಬರಿಬೇಕು. ಮತ್ತೊಂದು ಉದಾಹರಣೆ ತಗೋತೀನಿ. 5985ನ್ನ ನಾನು
5.985 ಇಂಟು 10⁻³ ಅಂತ ಬರುತ್ತೆ. ಇದು ಕರೆಕ್ಟ್, ಇದು ಆದರ್ಶ ರೂಪ ಆಗುತ್ತೆ. ನಾನೇನಾದ್ರೂ 59.85 ಅಂತ ಹೇಳಿದ್ರೆ ಇಂಟು 100 10⁻², ಇದನ್ನ ಬರೆದ್ರೆ ಇದು ಸರಿ ಇದ್ರೂ ಇದು ಆದರ್ಶ ರೂಪ ಅಲ್ಲ. ಯಾಕಂತ ಹೇಳಿ ಇದು ಪೂರ್ಣ ಸಂಖ್ಯೆ ಆಗಿಲ್ಲ, 1ರಿಂದ 10ರ ನಡುವಿನ ಸಂಖ್ಯೆ ಮಾತ್ರ ಇಲ್ಲಿರ್ಬೇಕು. ಹಾಗಂತ ನಾನು 0 ಅಂತ ಬರೆದ್ರೆ ಸರಿನಾ ಅಂತ ಹೇಳಿದ್ರೆ ಇದು ಸರಿಯಲ್ಲ, ಇದು ತಪ್ಪು. ಯಾವುದೇ ಸಂಖ್ಯೆಯನ್ನು 1 ಮತ್ತು 10ರ ನಡುವಿನ ದಶಮಾಂಶ ಸಂಖ್ಯೆಯಾಗಿ ವ್ಯಕ್ತಪಡಿಸಬಹುದು. ಇದನ್ನ ಚೂರು ತಲೆಯಲ್ಲಿ ಇಟ್ಕೊಂಡು ನಾವು ಅವಗಾಡ್ರೋ ಸಂಖ್ಯೆ ಬಗ್ಗೆ ಮಾತಾಡೋಣ. ಅವಗಾಡ್ರೋ ಸಂಖ್ಯೆ ಹೆಂಗಿದೆ ಅಂತ ಹೇಳಿದ್ರೆ 6022, ಅದಾದ್ಮೇಲೆ ನಮ್ಗೆ 20 ಸೊನ್ನೆಗಳು ಸಿಗ್ತಾ ಹೋಗ್ತವೆ. ನಾನೇನ್ ಮಾಡಿದೀನಿ, 6ನ್ನ 10⁻23ಕ್ಕೆ ನಾನು ಗುಣಿಸ್ಕೊಂಡಿದೀನಿ. 10⁻23 ಗುಣಿಸಿದಾಗ ನನಗೆ 6, ಅದಾದ್ಮೇಲೆ ನನಗೆ 23 ಸೊನ್ನೆಗಳು ಸಿಗ್ತವೆ. 6 ಆದ್ಮೇಲೆ ನನಗೆ 23 ಸೊನ್ನೆಗಳು ಸಿಗ್ತವೆ. ನನಗಿಲ್ಲಿ 6022 ಇರೋದ್ರಿಂದ ನಾನು ಈ ಆದರ್ಶ ರೂಪ ಏನಿದೆಯೋ ಇದನ್ನ ಫಾಲೋ ಮಾಡಿದ್ರೆ ಹೇಗ್ ಬರಿಬೋದು ಅಂತ ಹೇಳಿದ್ರೆ 6.022 ಅಂತ ಬರೆದು ಇದಕ್ಕೆ ನಾನು 10⁻23 ಗುಣಿಸಿದ್ರೆ ನನಗೆ ಅವಗಾಡ್ರೋ ಸಂಖ್ಯೆ ಅನ್ನೋದು ಬರುತ್ತೆ. ಅವಗಾಡ್ರೋ ಸಂಖ್ಯೆ ಏನು 60220000 ಏನಿದೆಯೋ ಇದು ಬರುತ್ತೆ. 6.022ಕ್ಕೆ ನಾನು 10⁻23 ಗುಣಿಸಿದಾಗ ನನಗೆ ಅವಗಾಡ್ರೋ ಸಂಖ್ಯೆ ಬರುತ್ತೆ. ಇಲ್ಲಿ ನೋಡ್ಬೋದು 6 ಅನ್ನೋದು ಒಂದು ಪೂರ್ಣ ಸಂಖ್ಯೆ ಆಗಿದೆ. ಅದಾದ್ಮೇಲೆ ದಶಮಾಂಶಗಳಿದೆ 0.0022 ಅನ್ನೋದು, ಬಟ್ ಮೊದಲನೇ ಸಂಖ್ಯೆ ಏನಿದೆಯೋ ಅದು ಪೂರ್ಣ ಸಂಖ್ಯೆ ಆಗಿರಬೇಕು. ನಾನು ಪೂರ್ಣ ಸಂಖ್ಯೆನೇ ಬರ್ದಿದ್ದೀನಿ. ಹಾಗಾಗಿ ನಾನು ಇಲ್ಲಿ ಏನ್ ಮಾಡ್ಬೋದು ಅಂತ ಹೇಳಿದ್ರೆ 6 × 10⁻23 ಏನಿದೆಯೋ ಇಲ್ಲಿ ನಾನು 6ರ ಜಾಗದಲ್ಲಿ 6.022ನ ಮಲ್ಟಿಪ್ಲೈ ಮಾಡಿದ್ರೆ 6.022ನ ನಾನು 10⁻23ಕ್ಕೆ ಗುಣಿಸಿದಾಗ ನನಗೆ ಅವಗಾಡ್ರೋ ಸಂಖ್ಯೆ ಅನ್ನೋದು ಸಿಗುತ್ತೆ. ಈ ಅವಗಾಡ್ರೋ ಸಂಖ್ಯೆನ ನಾವು ಈ ರೀತಿ ಸರಳ ರೂಪದಲ್ಲಿ ಬರಿಬಹುದು. ಯಾಕೆ ಬರಿಬಹುದು ಅಂತ ಹೇಳಿದ್ರೆ ಇದನ್ನ ನಾವು ಕ್ಯಾಲ್ಕುಲೇಷನ್ಸ್ ಯೂಸ್ ಮಾಡಿದಾಗ ತುಂಬಾ ಈಸಿಯಾಗಿ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು. ಮತ್ತೊಂದು ಉದಾಹರಣೆ ಅಂತ ಹೇಳಿದ್ರೆ 7345 ಅಂತ ಇದೆ. ಇದನ್ನ ನಾನು ವೈಜ್ಞಾನಿಕ ಸಂಕೇತ ರೂಪದಲ್ಲಿ ಹೇಗ್ ಬರಿಬೇಕು? ನಾವಿಲ್ಲಿ ನೋಡ್ಬೋದು, ಇಲ್ಲಿ 7345 ಇದೆ, ಇಲ್ಲಿ 1000 ಇದೆ, 1000ದಲ್ಲೂ 4 ನಂಬರ್ ಇದೆ, 7345ರಲ್ಲೂ 4 ನಂಬರ್ ಇದೆ. ನಾನು 1000ನ ಹೇಗ್ ಬರಿತೀನಿ? 10⁻³ ಅಂತ ಬರಿತೀನಿ. ಇಲ್ಲಿ ನಾನು ಇದಕ್ಕೇನಾದ್ರೂ 7ನ್ನ ಗುಣಿಸಿದ್ರೆ 7 × 10⁻³ ಏನಾಗುತ್ತೆ? 7000 ಆಗುತ್ತೆ. ನನಗಿಲ್ಲಿ 7, 3, 4, 5 ಇರೋದ್ರಿಂದ ನಾನೇನ್ ಮಾಡ್ತೀನಿ, 7.345ನ್ನ 10⁻³ ಗುಣಿಸಿದಾಗ ನನಗೆ 7345.000 ಅನ್ನೋದು ಬರುತ್ತೆ. ನೀವು ಇದನ್ನ ವೆರಿಫೈ ಮಾಡಿ ನೋಡ್ಬೋದು. 7.345ನ್ನ 10⁻³ ಗುಣಿಸಿದಾಗ 7345 ಅನ್ನೋದು ಬರುತ್ತೆ. ನಾನು 7345 ಹೇಗ್ ಬರಿಬೋದು ಅಂತ ಹೇಳಿದ್ರೆ 7.345 × 10⁻³ ಅಂತ ಬರಿಬೋದು. ಮತ್ತೊಂದು ಉದಾಹರಣೆ, ಈಗ 6 ಅಂತ ಕೊಟ್ಬಿಟ್ಟಿದ್ದಾರೆ. ಇದನ್ನ ನಾನು ವೈಜ್ಞಾನಿಕ ಸಂಕೇತ ರೂಪದಲ್ಲಿ ಹೇಗ್ ಬರೆಯೋದು ಅಂತ ಹೇಳಿದಾಗ 6ನ್ನ ನಾನು 10⁻0 ಗುಣಿಸಿದಾಗ ಏನ್ ಬರುತ್ತೆ? 10⁻0 ಅಂತ ಹೇಳಿದ್ರೆ 1. 6 × 1 ಅಂದ್ರೆ 6. ನಾನು 6ನ್ನ 6 × 10⁻0 ಅಂತ ಬರಿಬೋದು. ಈ ರೀತಿ ನಾವು ಅತಿ ದೊಡ್ಡ ಸಂಖ್ಯೆಗಳನ್ನ ನಾವು ಸರಳ ರೀತಿಯಲ್ಲಿ ಬರಿತಾ ಹೋಗ್ತೀವಿ. ಅವಗಾಡ್ರೋ ಸಂಖ್ಯೆ ಈ ರೀತಿ ಬರ್ತೀವಿ, 7345 ಕೊಟ್ರೆ ಈ ರೀತಿ ಬರಿತೀವಿ. ಬೇರೆ ದೊಡ್ಡ ಸಂಖ್ಯೆಗಳು ಕೊಟ್ಟರು ಸಹ ನಾವಿವಾಗ ಕಲ್ತಿರೋದ್ರಿಂದ ನಾವ್ ಈ ರೀತಿ ಸರಳ ರೂಪದಲ್ಲಿ ಬರಿತಾ ಹೋಗ್ಬೋದು. ಈಗ ಮತ್ತೊಂದು ಉದಾಹರಣೆ, ಇದು ಸಣ್ಣ ಸಂಖ್ಯೆ. ನಾವು ಅತಿ ದೊಡ್ಡ ಸಂಖ್ಯೆಗಳ ಬಗ್ಗೆ ಮಾತಾಡಿದ್ವಿ, ಈಗ ಅತಿ ಸಣ್ಣ ಸಂಖ್ಯೆಗಳ ಬಗ್ಗೆ ಮಾತಾಡೋಣ, ಅಥವಾ ಅತಿ ಚಿಕ್ಕ ಸಂಖ್ಯೆ. ಇಲ್ಲಿ ನೋಡ್ಬೋದು 10⁻0 ಅಂತ ಹೇಳಿದ್ರೆ ಏನು? 1. 1ನ್ನ ನಾನು 1.0 ಅಂತ ಬರಿಬಹುದು. 10⁻0 ಅಂತ ಹೇಳಿದ್ರೆ 1. ಅದೇ ರೀತಿ 10⁻−1 ಅಂತ ಹೇಳಿದಾಗ 1ನ್ನ 10ರಿಂದ ಭಾಗಿಸಿದೀನಿ, ನನಗೇನ್ ಬರುತ್ತೆ? 0.1 ಅಂತ ಬರುತ್ತೆ. 10⁻−2 ಅಂತ ಹೇಳಿದ್ರೆ 1/10⁻2 ಅಂದ್ರೆ 100. 1ನ್ನ 100ರಿಂದ ಭಾಗಿಸಿರೋದ್ರಿಂದ ನನಗೆ 0.01 ಅಂತ ಸಿಗುತ್ತೆ. 10⁻−3 ಅಂತ ಹೇಳಿದ್ರೆ 0.001. 10⁻0 0 ಇಲ್ಲ. 10⁻−1 ಅಂತ ಹೇಳಿದ್ರೆ 1 0 ಇದೆ,
ಒಂದು ಸೊನ್ನೆ ಆದ್ಮೇಲೆ ನನಗೆ ನಂಬರ್ ಸ್ಟಾರ್ಟ್ ಆಗ್ತಿದೆ. ಅದೇ ರೀತಿ 10⁻² ಅಂತ ಹೇಳಿದ್ರೆ 2 ಸೊನ್ನೆ ಇದೆ, 2 ಸೊನ್ನೆ ಆದ್ಮೇಲೆ ನಂಬರ್ ಬರುತ್ತೆ. 10⁻³ ಅಂತ ಹೇಳಿದ್ರೆ 3 ಸೊನ್ನೆ ಆದ್ಮೇಲೆ ನನಗೆ ನಂಬರ್ ಅನ್ನೋದು ಬರುತ್ತೆ. 10⁻+3 ಅಂದಾಗ ಒಂದಾದ್ಮೇಲೆ 3 ಸೊನ್ನೆ ಬರ್ತಿತ್ತು. 10⁻³ ಅಂತ ಹೇಳಿದ್ರೆ 3 ಸೊನ್ನೆ ಆದ್ಮೇಲೆ ನನಗೆ ನಂಬರ್ ಬರುತ್ತೆ. ಆದ್ರೆ ಇಲ್ಲಿ 1 ಸೊನ್ನೆ ಆದ್ಮೇಲೆ ಪಾಯಿಂಟ್ ಅನ್ನೋದು ಬರುತ್ತೆ. 0.001 ಅಂತ ಹೇಳ್ತೀವಿ. ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಈಗ 10⁻⁻6. 10⁻⁻6 ಅಂತ ಹೇಳಿದ್ರೆ 0.000000 ಅಂದ್ರೆ ಒಂದು 0 ಆದ್ಮೇಲೆ ಒಂದು ಪಾಯಿಂಟ್, ಅದಾದ್ಮೇಲೆ 5 0 ಇರುತ್ತೆ, ಅದಾದ್ಮೇಲೆ ಒಂದು ನಂಬರ್ ಅಂತ ಬರುತ್ತೆ. ನಮ್ ಪ್ರಶ್ನೆ ಏನು, 0.000007 ಅಂದ್ರೆ ಒಂದು ಪಾಯಿಂಟ್ ಆದ್ಮೇಲೆ 5 ಸೊನ್ನೆ ಇದೆ, ಅದಾದ್ಮೇಲೆ 7 ಅಂತ ಇದೆ. ಇದನ್ನ ನಾನು ಸರಳ ರೀತಿಯಲ್ಲಿ ಬರೀಬಹುದು. ಇದನ್ನ ನೋಡಿದಾಗ ನಾನು ಇದನ್ನ 10⁻6 ಯೂಸ್ ಮಾಡ್ಕೊಂಡು ಏನನ್ನ ಮಾಡ್ಬೋದು ಅಂತ ಹೇಳಿದ್ರೆ ಹೌದು. ಇಲ್ಲಿ 10⁻⁻6ಕ್ಕೆ ನಾನೀಗ 7ನ್ನ ಗುಣಿಸಿದ್ರೆ 10⁻⁻6ಕ್ಕೆ 7ನ್ನ ಗುಣಿಸಿದ್ರೆ ಇಲ್ಲಿ 0.000007 ಅಂತ ಬರುತ್ತೆ. ನಮ್ ಪ್ರಶ್ನೆ ಏನು, 0.00. ಇದೇ ಪ್ರಶ್ನೆನೆ ನಾನು 10⁻⁻6ಕ್ಕೆ 7ನ್ನ ಗುಣಿಸಿದಾಗ ನನಗೆ ಉತ್ತರ ಬಂದಿದೆ. ನಾನು ಏನಂತ ಬರೀಬಹುದು ಅಂತ ಹೇಳಿದ್ರೆ 7 × 10⁻⁻6 ಅಂತ ಬರೀಬಹುದು. ಈ ಚಿಕ್ಕ ಸಂಖ್ಯೆನ ನಾನು ಈ ರೀತಿ ಬರೀಬಹುದು, 7 × 10⁻⁻6 ಅಂತ. ಅದೇ ರೀತಿ ಬೇರೆ ಉದಾಹರಣೆ ಏನಂತ ಹೇಳಿದ್ರೆ ಇಲ್ಲೊಂದು ಉದಾಹರಣೆ 0.000051 ಅಂತ ಕೊಟ್ಟಿದ್ದಾರೆ. ನಾನಿಲ್ಲಿ ಏನ್ ಬರೀಬಹುದು ಅಂತ ಹೇಳಿದ್ರೆ ಈ ಪಾಯಿಂಟ್ ನ ಮೂವ್ ಮಾಡಿ ಇಲ್ಲಿವರೆಗೂ ಮೂವ್ ಮಾಡಿದ್ರೆ ನನಗೆ 5.16 × 10⁻⁻5 1 ಸ್ಥಾನ, 2 ಸ್ಥಾನ, 3, 4, 5 ಸ್ಥಾನ ನಾನು ಬಲಗಡೆ ಮೂವ್ ಮಾಡಿದೀನಿ. ಮೂವ್ ಮಾಡಿದಾಗ ನನಗೆ 5.16 × 10⁻⁻5 ಅಂತ ಬಂದಿದೆ. ಅದೇ ರೀತಿ ಇಲ್ಲೊಂದು ಪ್ರಶ್ನೆ, ಒಂದ್ ನಿಮಿಷ ವಿಡಿಯೋ ಪಾಸ್ ಮಾಡಿ ಉತ್ತರ ಏನ್ ಬರುತ್ತೆ ಅಂತ ನೀವೇ ಯೋಚನೆ ಮಾಡಿದೀರಾ ಅಂತ ಅನ್ಸುತ್ತೆ. ಇಲ್ಲಿ ನಾನು ಈ ಪಾಯಿಂಟ್ ನ 8 ಆದ್ಮೇಲೆ ನಾನು ಶಿಫ್ಟ್ ಮಾಡ್ಕೊಂಡಿರೋದ್ರಿಂದ 8.192 × 10⁻10 ಅಂತ ಆಗುತ್ತೆ. ನೆಕ್ಸ್ಟ್ ಏನಂತ ಹೇಳಿದ್ರೆ 0.005 ನ 0.0008ಗೆ ಗುಣಿಸಿ ಅಂತ ಕೊಟ್ಟಿದ್ದಾರೆ. ನಾವಿದನ್ನ ಗುಣಿಸೋದು ಸುಲಭ ಅಲ್ಲ. ಹೌದು, ಇದು ತುಂಬಾ ಕಷ್ಟ. ಯಾಕಂತ ಹೇಳಿದ್ರೆ 0.005 ಇದೆ, 0.0008 ಇದೆ. ಇದನ್ನ ನಾನು ವೈಜ್ಞಾನಿಕ ಸಂಕೇತದ ರೀತಿ ಬರೆದ್ರೆ ಏನಾಗುತ್ತೆ, 5 × 10⁻−3 8 × 10⁻−4 ಆಗುತ್ತೆ. ಈ ರೀತಿ ನಾನು ಇಲ್ಲಿ ಕೊಟ್ಟಿರೋ ಸಂಖ್ಯೆಗಳನ್ನ ವೈಜ್ಞಾನಿಕ ಸಂಕೇತದಲ್ಲಿ ಬರೆದು ಇದನ್ನ ನಾನು ಗುಣಿಸ್ತೀನಿ ನೋಡಿ. 5 × 10⁻−3 × 8 × 10⁻−4. 5 ಎಂಟ್ಲ ಮತ್ತು 10⁻−3 -4ನ ಒಂದ್ ಕಡೆ ಇಟ್ಟಿದ್ದೀನಿ. 5 ಎಂಟ್ಲ ಎಷ್ಟಪ್ಪ ಅಂತ ಹೇಳಿದ್ರೆ 40. 10⁻−3 -4 ನಾನು ಕೂಡಿದ್ರೆ -7 ಅಂತ ಬರುತ್ತೆ. ಘಾತಾಂಕಗಳ ನಿಯಮದಿಂದ 10⁻−3 10⁻−4ನ್ನ ನಾವು ಕೂಡ್ತೀವಿ. 40 × 10⁻−7 ಅಂತ ಆಯ್ತು. ಎಷ್ಟು ಈಸಿಯಾಗಿ ನಾವು ಸಾಲ್ವ್ ಮಾಡ್ತೀವ. ಅದೇ ರೀತಿ ಅತಿ ದೊಡ್ಡ ಸಂಖ್ಯೆ ಅಂತ ಹೇಳಿದ್ರೆ ಅವಘಡ್ರ ಸಂಖ್ಯೆ. ಇದ್ರ ಜೊತೆ ಅತಿ ಚಿಕ್ಕ ಸಂಖ್ಯೆ ಯಾವ್ದೋ ಒಂದು ತಗೊಂಡು ಗುಣಿಸೋಣ. ಯಾಕೆ ಅಂತ ಹೇಳಿದ್ರೆ ನಾವು ಇದನ್ನ ವೈಜ್ಞಾನಿಕ ಸಂಕೇತದ ರೂಪದಲ್ಲಿ ಬರ್ದಿಲ್ಲ ಅಂತ ಆದ್ರೆ ಇವೆರಡು ತುಂಬಾ ದೊಡ್ಡ ಸಂಖ್ಯೆಗಳಾಗುತ್ತೆ. ಬರೆಯಕ್ಕೆ ಅರ್ಧ ಪೇಜ್ ಇಡ್ಸುತ್ತೆ. ಇನ್ನು ಅದನ್ನ ಗುಣಿಸಿ ನಾವು ಕ್ಯಾಲ್ಕುಲೇಟ್ ಮಾಡೋ ಅಷ್ಟೊತ್ತಲ್ಲಿ ಸುಸ್ತೇ ಆಗೋಗ್ತೀವಿ. ಇದನ್ನ ನಾವು ಗುಣಿಸಿದ್ರೆ ನಾನು 10⁻23 ಮತ್ತೆ 10⁻−22 ಲಾಸ್ಟ್ ಅಲ್ಲಿ ಬರೀತೀನಿ. ಫಸ್ಟ್ ಏನ್ ಬರೀತೀನಿ ಅಂತ ಹೇಳಿದ್ರೆ 6.022 ಇದಕ್ಕೆ 7.23ನ ಗುಣಿಸಿದೀನಿ. ಆಮೇಲೆ 10⁻22 ಅದಕ್ಕೆ 10⁻−22ನ್ನ ನಾನು ಗುಣಿಸಿದೀನಿ. 6.022ನ ನಾನು 7.23ಕ್ಕೆ ನಾನು ಗುಣಿಸಿದ್ರೆ ಅದು 43ರ ಹತ್ರ ಇರುತ್ತೆ. 43 ಅಂತ ಅನ್ಕೊಳ್ಳೋಣ. ಮತ್ತೆ ಘಾತಾಂಕಗಳ ನಿಯಮದ ಪ್ರಕಾರ 10⁻23 - 10⁻22 ಬಂದು 1 ಅಂತ ಆಗುತ್ತೆ. 10⁻1 10⁻1 ಅಂತ ಹೇಳಿದ್ರೆ 10 × 43 ಬಂದು 430 ಆಗುತ್ತೆ. ಅತಿ ದೊಡ್ಡ ಸಂಖ್ಯೆನ ಒಂದು ಸಣ್ಣ ಸಂಖ್ಯೆ ಜೊತೆ ಕೂಡಿದಾಗ ನನಗೆ 430 ಅನ್ನೋದು ಬಂತು. ಕ್ಯಾಲ್ಕುಲೇಷನ್ ಮಾಡೋದು ಎಷ್ಟು ಈಸಿ ಆಯ್ತಲ್ಲ. ಇದಕ್ಕೋಸ್ಕರನೇ ನಾವು ವೈಜ್ಞಾನಿಕ ಸಂಕೇತದ ರೂಪನ ಕಲ್ತಿರೋದು.